ಇತ್ತಲೋ ಚತುರಾಸ್ಯ ವಿಭವದಿ ಇತ್ತಲೋ ಚತುರಾಸ್ಯ ವಿಭವದಿ ಸತ್ಯಲೋಕದೋ ಆದಿಮಾಯೆಯ ಇತ್ತ ನೇಮದಿ ಆದಿಮಾಯೆ ಇತ್ತ ನೇಮದ ತೆರದಿ ಜೀವರ ಸೃಷ್ಟಿಸಿದನು ಸೃಷ್ಟಿಸಿದನು. ಆದಿಮಾಯೆ ನೀನೇ ರಕ್ಷಿಸಿ. ಒಂದು ಕಾಲ ಇಡೀ ಪ್ರಪಂಚವೇ ಪ್ರಳಯವಾಗಿ ಹೋಗಿತ್ತು. ಅದು ಕಲ್ಪಾಂತ್ಯ ಎಂದು ಕರೆಸಿಕೊಂಡಿತ್ತು. ಆ ಸಂದರ್ಭ ಎಲ್ಲಿ ನೋಡಿದರಲ್ಲಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಬರೀ ನೀರು, ಸಮುದ್ರವೇ ವ್ಯಾಪಿಸಿರುವಂತಹ ಸಂದರ್ಭ. ಕತ್ತಲೆ, ಎಲ್ಲೆಲ್ಲಿಯೂ ಕತ್ತಲೆ. ಆಗ ಆ ಸಮುದ್ರದ ಎಲೆಯ ಮೇಲೆ, ಆಲದ ಎಲೆಯ ಮೇಲೆ ಮೂವರು ಶಿಶುಗಳು ನಾವು ತೇಲುತ್ತಾ ಇದ್ದೆವು. ಯಾರು ನಾವು, ಯಾಕೆ ಬಂದಿದ್ದೇವೆ, ನಮ್ಮ ಮುಂದಿನ ಗುರಿ ಏನು ಮಾಡಬೇಕು, ಈ ಯಾವೊಂದು ವಿಷಯವೂ ನಮಗೆ ತಿಳುವಳಿಕೆ ಇರದಂತಹ ಕಾಲ. ಎಳೆಯ ಮಕ್ಕಳು, ಶಿಶುಗಳು ನಾವು. ಆಗ ಕೇಳಿಸಿತು ಓಂಕಾರ ಶಬ್ದ. ಇಡೀ ಜಗತ್ತನ್ನೇ ವ್ಯಾಪಿಸಿತು ಆ ಶಬ್ದ. ಆ ಶಬ್ದದೊಟ್ಟಿಗೆ ಆದಿಮಾಯೆ ನಮ್ಮ ಮುಂದೆ ಮೈದೋರಿದಳು. ಕೇಳಿದೆವು, ಅಮ್ಮ, ನಿನ್ನನ್ನೇ ಅಮ್ಮ ಎಂದು ಗುರುತಿಸಿದ್ದೇವೆ. ನಮ್ಮ ತಾಯಿ ನೀನು ಎಂಬುದು ಗೊತ್ತಾಗಿದೆ, ಆದರೆ ನಾವ್ಯಾರು ಎನ್ನುವುದು ಗೊತ್ತಿಲ್ಲ. ಯಾರು ನಾವು, ಯಾವ ಕಾರಣದಿಂದ ನಮ್ಮ ಸೃಷ್ಟಿಯಾಯಿತು, ನಮ್ಮ ಕರ್ತವ್ಯ ಏನು, ಮುಂದೆ ನಾವೇನು ಮಾಡಬೇಕು ಎಂಬುದು ಕೇಳಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ ನಮ್ಮನ್ನು ಕರೆದಿದ್ದಾಳೆ. ಹಿರಿಯನಾಗಿರುವಂತಹ ನಾನು ಬ್ರಹ್ಮ, ವಿಷ್ಣು ಮತ್ತೊಬ್ಬ ಮಹೇಶ್ವರ. ಸತ್ವಗುಣ ಸಂಪನ್ನನಾದ ಹರಿಗೆ ವೈಕುಂಠ, ರಜೋಗುಣ ಸಂಪನ್ನನಾದ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯ, ಪ್ರಪಂಚವನ್ನು ಸೃಷ್ಟಿಸುವೊಟ್ಟಿಗೆ ಸತ್ಯಲೋಕವನ್ನು ವಾಸಸ್ಥಾನವನ್ನಾಗಿ ನಿಯೋಜಿಸಿದ್ದಾಳೆ. ಆಮೇಲೆ ತಮೋಗುಣ ಸಂಪನ್ನನಾದಂಥ ಹರನಿಗೆ, ಈಶ್ವರನಿಗೆ ಲಯಕಾರಿ ಎಂಬುದಾಗಿ ಗುರುತಿಸಿ ಕೈಲಾಸವನ್ನು ಅವನ ವಾಸಸ್ಥಾನವನ್ನಾಗಿ ಮಾಡಿದ್ದಾಳೆ. ಹೀಗೆ ಸೃಷ್ಟಿ ಸ್ಥಿತಿ ಲಯ ಸತ್ವ ರಜ ತಮೋಗುಣಗಳ ಸಂಪನ್ನರಾದಂತಹ ನಾವು ಮೂರು ಮೂರ್ತಿಗಳು ಎನಿಸಿಕೊಂಡು ಈ ಪ್ರಪಂಚದ ಮರು ಸೃಷ್ಟಿಗೆ ಕಾರಣರಾದವು. ನಾನು ಸೃಷ್ಟಿಸಿದ್ದನ್ನ ಶ್ರೀಹರಿ ಪಾಲಿಸಿದ, ಅದನ್ನು ಹರ ಲಯಗೊಳಿಸಿದ. ಹೀಗೆ ಈ ಪ್ರಪಂಚ, ಚರಾಚರ ಪ್ರಪಂಚ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ, ಮಕ್ಕಳೇ ಮತ್ತೆ ನನ್ನ ಅಗತ್ಯ ಬಿದ್ದರೆ ಕರೆಯಿರಿ ಎಂಬುದಾಗಿ ಅಮ್ಮ ಹೇಳಿದ್ದಾಳೆ. ಈ ಸದ್ಯೋ ಜಗತ್ತಿನಲ್ಲಿ ಮತ್ತೆ ಕರೆಯಬೇಕಾದ ಅಗತ್ಯ ಬರಲಿಲ್ಲ. ನೋಡೋಣ ಮುಂದೆ ಬರಬಹುದೇ ಏನು. ಹೀಗೆ ಈ ಪ್ರಪಂಚವನ್ನು ಸೃಷ್ಟಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕವನ್ನು ಸೃಷ್ಟಿಸಿದೆ. 1000 ಕೋಟಿ ಸಂಖ್ಯೆಯಲ್ಲಿ ಜೀವ ಜಗತ್ತನ್ನು ಸೃಷ್ಟಿಸಿದೆ. ಮಾನವರನ್ನ, ಸರಿಸೃಪಗಳನ್ನು, ಜಂತುಗಳನ್ನು, ಜೀವಿಗಳನ್ನು ಎಲ್ಲವನ್ನ ಸೃಷ್ಟಿಸಿದ ನಾನು. ಆಮೇಲೆ ಸೃಷ್ಟಿಸಿದ್ದೇನೆ 4 ವೇದಗಳು, 18 ಪುರಾಣಗಳು ಮತ್ತು ಉಳಿದ ಶಾಸ್ತ್ರಗಳು, ಇವೇ ಮೊದಲಾದಂತಹ 64 ವಿದ್ಯೆಗಳನ್ನು ಸೃಷ್ಟಿಸಿದೆ. ಆದರೆ ಹೀಗೆ ಸೃಷ್ಟಿಸಿರುವಂತಹ ವಿದ್ಯೆಗೆ ಒಬ್ಬ ಸಮರ್ಥನಾದಂತಹ ಅಧಿಕಾರಿ ಬೇಕಲ್ಲ. ಯಾರಿದ್ದಾರೆ? ವಿದ್ಯೆ ಎನ್ನುವುದು ಶ್ರೇಷ್ಠವಾದದ್ದು. ಅದು ಜಗತ್ತಿನಲ್ಲಿ ಅಲೆಯಬಾರದು, ಅಂಡಲೆಯಬಾರದು. ಸಮರ್ಥ ನಾಯಕತ್ವ ಇಲ್ಲದೆ ದುಃಖಿಸಬಾರದು ಎನ್ನುವ ಕಾರಣಕ್ಕಾಗಿ ಅದಕ್ಕೊಬ್ಬ ಅಧಿಕಾರಿ ಬೇಕು. ಯಾರಾದಿತ್ತು ಎಂಬ ನೆಲೆಯಲ್ಲಿ ಪಡೆದಿದ್ದೇವೆ. ಕಂಜನೇತ್ರೆ ವಿಮಲಾ
ಸಾವಿತ್ರಿ ವಿಮಲಗಾತ್ರಿ ವಾಗ್ದೇವಿಯು ಯಜ್ಞ ಸಂಜಾತೆ ವಿಖ್ಯಾತೆ ಆದಳವಾಣಿಯು ಯಜ್ಞ ಸಂಜಾತೆ ವಿಖ್ಯಾತೆ ಆದಳವಾಣಿಯೋ ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ವಿದ್ಯೆಗಳ ರಾಣಿಯು ತೇಜ ಪುಂಜಳಾದ ಕುವರಿ ಎಂಬ ಯೋಜನೆಯು ತೇಜ ಪುಂಜಳಾದ ಕುವರಿ ಎಂಬ ಯೋಜನೆಯು ರಂಜನವಾಗಿರ್ಪ ವಿದ್ಯೆಗಳ ರಾಣಿಯು ತೇಜ ಪುಂಜಳಾದ ಕುವರಿ ಎಂಬ ಯೋಜನೆಯೋ. ಹೀಗೆ ಪ್ರಪಂಚದಲ್ಲಿ ಚಂಚಲವಾಗಿ ಅಲೆಯುತ್ತಿರುವಂತಹ ವಿದ್ಯೆ, ವರ್ತಮಾನ ಕಾಲದಲ್ಲಿ ಆ ವಿದ್ಯೆಗೆ ಸಮರ್ಥವಾದಂತಹ ಅಧಿಕಾರಿ ಇಲ್ಲ ಎನ್ನುವುದೇ ಕಾರಣ. ಹಾಗಿದ್ದರೆ ಯಾರಾಗಬಹುದು? ಈವರೆಗಿನ ಬ್ರಹ್ಮ ಸೃಷ್ಟಿಯಲ್ಲಿ ಸಮರ್ಥವಾಗಿ ವಿದ್ಯಾರ್ಥಿ ದೇವತೆಯ ಪಟ್ಟವನ್ನು ಅಲಂಕರಿಸಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಹೋಗಬಲ್ಲಂತಹ ಚಾಣಾಕ್ಷತೆ, ಬುದ್ಧಿಮತ್ತೆ ಯಾರಿಗಿದೆ ಎಂದು ಯೋಚಿಸಿದಾಗ ಆಹಾ, ಯಾರಲ್ಲಿಯೂ ಇಲ್ಲ ಎನ್ನುವುದನ್ನು ಮನಗಂಡೆ. ಈವರೆಗಿನ ನನ್ನ ಸೃಷ್ಟಿಯಲ್ಲಿ ಇರುವವರಾರು ವಿದ್ಯಾರ್ಥಿ ದೇವತೆಯ ಪಟ್ಟವನ್ನು ಅಲಂಕರಿಸುವುದಕ್ಕೆ ಯೋಗ್ಯರಲ್ಲ ಎನ್ನುವುದು ಮನದಟ್ಟಾದ ನಂತರದಲ್ಲಿ ಮತ್ತೆ ಸಂಕಲ್ಪವನ್ನು ಮಾಡಿದ್ದೇನೆ. ಯಜ್ಞ ದೀಕ್ಷಿತನಾಗಿ ಕುಳಿತು ತ್ಯತುಮುಖೇನ ಯಜ್ಞಕುಂಡದಿಂದ ಮಗಳೊಬ್ಬಳನ್ನು ಪಡೆದೆ. ಆ ಮಗಳು, ಅವಳ ಆ ಬೆಳೆಯುವ ವೈಖರಿ, ಅವಳ ಬಾಲ್ಯ, ಅವಳ ಬೆಳೆಯುವ ಆ ಸಂತೋಷದ ಕಾಲವನ್ನು ನೆನೆಸಿಕೊಂಡರೆ ತಂದೆಯಾಗಿ ನನ್ನ ಮನಸ್ಸು ಮುದಗೊಳ್ಳುತ್ತಾ ಇದೆ. ನನ್ನ ತೊಡೆಯ ಮೇಲೆ ತನ್ನ ಬಾಲ ಲೀಲೆಯನ್ನಾಡುತ್ತಾ ಬೆಳೆದಿದ್ದಾಳೆ. ಅವಳನ್ನು ಲಾಲಿಸಿದೆ, ಪಾಲಿಸಿದೆ, ಮುದ್ದಿಸಿದೆ, ಬೆಳೆಸಿದೆ. ಇಂದು ಎದೆತ್ತರಕ್ಕೆ ಬೆಳೆದು ನಿಂತಿದ್ದಾಳೆ ಮಗಳು. ನಿಜವಾಗಿ ಹೇಳದ ಒಬ್ಬ ತಂದೆ ಅಥವಾ ಒಬ್ಬ ವ್ಯಕ್ತಿ ತಂದೆ ಅಂತ ಅನಿಸಿಕೊಳ್ಳುವುದು ಯಾವಾಗ? ಕೇವಲ ಮಕ್ಕಳನ್ನು ಹೆತ್ತರೆ ಸಾಲದು. ಆ ಮಕ್ಕಳನ್ನು ಲಾಲಿಸಬೇಕು, ಪಾಲಿಸಬೇಕು, ಪೋಷಿಸಬೇಕು, ಅವರು ಪ್ರೌಢರಾಗುವಂತೆ ಬೆಳೆಸಬೇಕು, ಮುಂದಿನ ಅವರ ಭವಿಷ್ಯತ್ ಬದುಕನ್ನು ನೇರಗೊಳಿಸಬೇಕು. ಹೀಗೆ ಮಾಡಿದಾಗಲೇ ತಂದೆಯಾದವನ ಬದುಕು ಸಾರ್ಥಕ್ಯವನ್ನು ಪಡೆಯುತ್ತದೆ. ಇಲ್ಲಿ ನನ್ನ ಮಗಳು ಬೆಳೆದದ್ದಲ್ಲ, ಮಗಳು ತಾನು ಬೆಳೆಯುತ್ತಾ 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 ಈ ತಂದೆಯನ್ನು ಬೆಳೆಸಿದ್ದಾಳೆ. ಮಗಳ ಪ್ರತಿ ಹಂತದ ಬೆಳವಣಿಗೆಯನ್ನು ನೋಡುತ್ತಾ ನೋಡುತ್ತಾ ಅವಳಲ್ಲಾಗುವ ಬದಲಾವಣೆಗಳನ್ನು ನಾನು ಅಭ್ಯಾಸ ಮಾಡುತ್ತಾ ನಾನು ಬೆಳೆದಿದ್ದೇನೆ. ನಾನು ಆಗಿದ್ದೇನೆ, ಜೊತೆಯಲ್ಲಿ ಅವಳು ಪ್ರೌಢಳಾಗಿದ್ದಾಳೆ. ಹೀಗೆ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವುದರೊಟ್ಟಿಗೆ ತಂದೆಯ ವ್ಯಕ್ತಿತ್ವವನ್ನು ಬೆಳೆಸಿದ್ದಾಳೆ ಮಗಳು. ಒಬ್ಬಳು ಹೆಣ್ಣು ಮಗಳು ಹುಟ್ಟಿದರೆ ಆ ತಂದೆಯಾದವನ ಬದುಕು ಎಷ್ಟು ಸಾರ್ಥಕ್ಯತೆಯನ್ನು ಪಡೆಯುತ್ತದೆ ಎನ್ನುವುದಕ್ಕೆ ಈ ಬ್ರಹ್ಮನ ಬದುಕೇ ಸಾಕ್ಷಿ. ಅವಳಿಗೆ ಈಗಾಗಲೇ ಅನೇಕರು ಅವಳನ್ನು ಗುರುತಿಸಿದ್ದಾರೆ. ಅವಳ ವಾಗ್ವೈಖರಿ, ಅವಳಲ್ಲಿರುವಂತಹ ವಿದ್ಯಾಸಂಪತ್ತು, ಚತುರತೆ, ಅವಳ ಸೌಂದರ್ಯ ಒಂದೋ ಎರಡೋ ಹೇಳುವುದು ಹೊರಟ್ರೆ ನನ್ನ ಮಗಳನ್ನು ನಾನೇ ಹೊಗಳಿದರೆ ಅದು ಅತಿಶಯೋಕ್ತಿ ಆಗ್ತದೆ. ಹಾಗಾಗಬಾರದು. ಪ್ರಪಂಚವೇ ಅವಳನ್ನು ಗುರುತಿಸಿದೆ. ಅವಳು ಎಲ್ಲ ಶಾಸ್ತ್ರ, ವಿದ್ಯೆ, ವೇದ ವಿಶಾಲಳಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಈ ಪ್ರಪಂಚ ಅವಳನ್ನು ಶಾರದೆ ಎಂಬುದಾಗಿ ಗುರುತಿಸಿದೆ. ಆಮೇಲೆ ನೃತ್ಯದಲ್ಲಿ, ಸಂಗೀತದಲ್ಲಿ ನಿಪುಣಳು ಎನ್ನುವ ಕಾರಣಕ್ಕಾಗಿ, ವೀಣಾ ಪಾಣಿಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ವಾಣಿ ಎಂಬುದಾಗಿ ಅವಳನ್ನು ಗುರುತಿಸಿದೆ. ಅವಳ ವಾಗ್ವೈಖರಿ, ಅಮೃತ ತುಲ್ಯವಾದಂತಹ ನುಡಿಮುತ್ತುಗಳನ್ನು ಅವಳು ಉದುರಿಸುವ ರೀತಿಯನ್ನು ನೋಡಿ ವಾಗ್ದೇವಿ ಎಂಬುದಾಗಿ ಜನ ಕರೆಯುತ್ತಾ ಇದ್ದಾರೆ. ಸರ್ವ ವಿದ್ಯೆಯನ್ನು ಪಡೆದುಕೊಂಡು ಪ್ರೌಢಳಾಗಿರುವಂತಹ ನನ್ನ ಮಗಳು ಜ್ಞಾನದೇವತೆ ಎಂಬುದಾಗಿ ನಾನು ಗುರುತಿಸಿದ್ದೇನೆ.
ಅವಳಿಗೂ ಗೊತ್ತಾಗಿದೆ ಈ ತಂದೆ ತನ್ನನ್ನು ಪಡೆದಂತಹ ಉದ್ದೇಶ ಏನಿರಬಹುದು ಎನ್ನುವುದನ್ನು ಗ್ರಹಿಸಿದ್ದಾಳೆ. ಅದನ್ನು ನಾನೇ ಆಗಾಗ ಅವಳಲ್ಲಿ ಹೇಳುತ್ತಾ ಬಂದಿದ್ದೇನೆ. ಮಗಳೇ, ನಿನ್ನನ್ನು ಪಡೆದ ಉದ್ದೇಶವೇ ಇದು. ವಿದ್ಯೆಗೊಬ್ಬ ಸಮರ್ಥ ಅಧಿಪತಿ ಬೇಕು. ಆ ಕಾರಣಕ್ಕಾಗಿ ನಿನ್ನನ್ನು ಪಡೆದಿದ್ದೇನೆ. ಅದಕ್ಕಾಗಿಯೇ ನಿನ್ನನ್ನು ನಾನು ಈ ರೀತಿಯಲ್ಲಿ ಬೆಳೆಸಿದ್ದೇನೆ. ನಿನ್ನ ಮೇಲೆ ಬಹಳಷ್ಟು ನಿರೀಕ್ಷೆ ಉಂಟು ಮಗಳೇ. ಹಾಗೆ ನೀನು ನಿರೀಕ್ಷೆ ಇಟ್ಟಿಕೊ. ಮುಂದೊಂದು ಶುಭ ಮುಹೂರ್ತದಲ್ಲಿ ಈ ವಿದ್ಯೋದಯ ದೇವತೆಯ ಪಟ್ಟವನ್ನು ನಿನಗೆ ಬಹು ವಿಜೃಂಭಣೆಯಿಂದ ಕಟ್ಟುತ್ತೇನೆ. ಅದಕ್ಕಾಗಿ ಶುಭ ಮುಹೂರ್ತವನ್ನು ಹುಡುಕುತ್ತೇನೆ ಎಂಬುದಾಗಿ ಭರವಸೆಯ ಮಾತುಗಳನ್ನು ಆಡಿ ಗುರುಮಠಕ್ಕೆ ಅವಳನ್ನು ಕಳುಹಿಸಿಕೊಟ್ಟದುಂಟು. ಆದರೆ ಏನು ಮಾಡೋಣ? ಈವರೆಗೆ ಅನೇಕ ಮುಹೂರ್ತಗಳನ್ನು ಹುಡುಕಿದೆ. ಇಂದು ಪಟ್ಟ ಕಟ್ಟಬೇಕು, ನಾಳೆ ಪಟ್ಟ ಕಟ್ಟಬೇಕು ಎಂಬುದಾಗಿ. ಆದರೆ ಕೂಡಿ ಬಂದಿರುವ ಯಾವೊಂದು ಮುಹೂರ್ತವೂ ಕೂಡ ಯಾವುದೋ ಒಂದು ಅಡೆತಡೆಗಳು ಬಂದು, ವಿಘ್ನಗಳು ಬಂದು ತಪ್ಪಿ ಹೋದವಲ್ಲ. ಈಗೇನು ಮಾಡಲಿ? ಮಗಳು ಬಂದು ಕೇಳಿದರೆ ಅವಳನ್ನು ನಿರಾಶೆಗೊಳಿಸಲಾಗದು. ಸದ್ಯದಲ್ಲಿ ಆ ಪಟ್ಟವನ್ನು ಕಟ್ಟಬೇಕು ಎನ್ನುವುದು ನನ್ನ ಆತುರ. ಆದರೆ ಮುಹೂರ್ತ ಮುಹೂರ್ತ ಅಂತ ಸಿಗಬೇಕಲ್ಲ. ನನಗೆ ಮುಹೂರ್ತ ಸಿಗಬೇಕಾ? ವಿಧಿ ನಾನು ಸೃಷ್ಟಿಕರ್ತ ಬ್ರಾಹ್ಮಣಿಗೆ ಮತ್ತೆ ಮುಹೂರ್ತ ಮಾಡುವುದು ಹೇಳಿಕೊಡ್ಬೇಕಾ? ಅವಳಿಗಾಗಿ ಒಂದು ಹೊಸ ಮುಹೂರ್ತವನ್ನೇ ನಾನು ಸಿದ್ಧಗೊಳಿಸುತ್ತೇನೆ. ನೋಡೋಣ. ಇಂದು ಜ್ಯೋತಿಷ್ಯದ ವಿಚಾರವನಾಂದು ವಿಧಿ ದೃಢ ಮನದೊಳಿರಲು ಅಶ್ವಿನಿ ಇಂದು ಜ್ಯೋತಿಷ್ಯದ ವಿಚಾರವನಾಂದು ವಿಧಿ ದೃಢ ಮನದೊಳಿರಲು ವಿಧಿ ದೃಢ ಮನದೊಳಿರಲು ಭ್ರಾಂತು ಹೆಚ್ಚಿತು ಶಾರದೆಗೆ ಭ್ರಾಂತು ಹೆಚ್ಚಿತು ಶಾರದೆಗೆ ದಿನಸಂತು ತಾನುದ್ಭವಿಸಿ ದಿನಸಂತು ತಾನುದ್ಭವಿಸಿ ಜಂಜಡ ಜಂತು ವಂದದುಳಾದೆ ಜಂಜಡ ಜಂತು ವಂದದುಳಾದೆ ನೆನ್ನುತ್ತ ನುಡಿದಳಿ ತೆರದಿ ಜಂಜಡ ಜಂತು ವಂದದುಳಾದೆ ಎನ್ನುತ್ತ ನುಡಿದಳಿ ತೆರದಿ ಹೌದು, ಎಷ್ಟು ದಿನಗಳಾಗಿ ಹೋಯಿತು. ಶಾರದೆಯನ್ನು ನನ್ನಪ್ಪ ಜನ್ಮವನ್ನು ಕೊಟ್ಟಿದ್ದಾನೆ, ಹೆಸರನ್ನು ಇಟ್ಟಿದ್ದಾನೆ, ಯೋಗ್ಯವಾದಂತಹ ಶಿಕ್ಷಣವನ್ನು ಕೊಟ್ಟಿದ್ದಾನೆ. ಆದರೆ ಇಲ್ಲಿಯವರೆಗೆ ಕರ್ತವ್ಯದ ಬಗ್ಗೆ, ಕಾರ್ಯದ ಬಗ್ಗೆ ಏನೂ ಹೇಳಲಿಲ್ಲವಲ್ಲ ನಮ್ಮಪ್ಪ. ಹಾಗಾಗಿ ಓಡೋಡಿ ಬಂದಿದ್ದೇನೆ. ನನ್ನ ಅಪ್ಪನನ್ನ ಕಾಣಬೇಕು, ಆತನಲ್ಲಿ ನಿವೇದಿಸಿಕೊಳ್ಳಬೇಕು. ಯಾವಾಗ ಅಂತ ಕಾಯುವುದು ನೋಡಿ, ಇದು ಸಾಮಾನ್ಯವಾದಂಥ ಕಾರ್ಯ ಅಲ್ಲ. ಯಾಕೆ? ವಿದ್ಯೆಗೆ ಅಧಿಪತಿ ಅಲ್ವೇ? ಪ್ರಪಂಚದಲ್ಲಿ ವಿದ್ಯೆ ಅರಿತವರು ವ್ಯವಹರಿಸುವ ರೀತಿಯೇ ಬೇರೆ ಬೇರೆ ಆಗಿದೆ.
ಮಾಡಬೇಕು. ಬುದ್ಧಿಮತ್ತೆಯಿಂದ ನಾನಾ ರೀತಿಯಲ್ಲಿ ಜನ ಹಾಳಾಗುತ್ತಿದ್ದಾರೆ. ಅದಕ್ಕೊಂದು ನಿಯಂತ್ರಣ ಬೇಕಲ್ಲವೇ? ಹಾಗಾಗಿ ಅವರ ನಿಯಂತ್ರಣಕ್ಕೋಸ್ಕರವಾಗಿ ನನಗೆ ಆ ಪಟವನ್ನು ಕಟ್ತೇನೆ ಅಂತ ಹೇಳ್ದ. ಆದರೆ ಅಪ್ಪ ಇಲ್ಲಿ ಸುರತಿರಾನನೆ ಬಂದು ಕಂಡಳು, ಅಶ್ವಿನಿ ಭರಣಿ ಸುರತಿರಾನನೆ ಬಂದು ಕಂಡಳು, ನಿರತವ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ ನಿರತವ ಲಗ್ನವನ್ನು ಗುಣಿಸುತ್ತಿರುವ ಬ್ರಹ್ಮನ ಮೈಯ ನಲ್ಲಾಡಿಸುತ್ತ ವಂದಿಸಲು ಅಪ್ಪ ಯಾರು? ನಾನು ಏ, ಅಲ್ಲ ಅಪ್ಪ, ಶಾರದೆ ಒಂದು ಸಾರಿ ಆ ಕಡೆ ಒಂದು ಸಾರಿ ಈ ಕಡೆ ನಿನ್ನನ್ನ ಕರೆದುಕೊಂಡು ನಮಸ್ಕರಿಸ್ತಾ ಇದ್ದೇನೆ. ಏನಪ್ಪ ಇದು? ಶಾರದೆ ಅಲ್ವ ಇದೆ? ಬಂದೇಯಾಚೆ ದೂರೇ ನೀನು ಬಂದೇಯಾಚೆ ದೂರೇ ನೀನು ಬಂದೇಯಾಚೆ ದೂರೇ ನೀನು ಪೇಳುವುದೇನು ಪೇಳುವುದೇನು ಸಂದೇಹವೇತಕ್ಕಿನ್ನು ಪೇಳುವುದೇನು ಸಂದೇಹ ಏತಕ್ಕಿನ್ನು ನಿಜಗೈದೆ ತಾನು ಪೇಳುವುದೇನು ನಿಜಗೈದೆ ತಾನು ಸಂದೇಹವೇತಕ್ಕಿನ್ನು ಹಿಂದೆ ಪೇಳಿದ ಕಾರ್ಯಭಾಗವ ಒಂದೇ ಸಾಧಿಸದಿರ್ದ ವಿಷಯವ ಇಂದನಗೆ ವಿಸ್ತರಿಸುವಡೆ ನಡೆದಂದೆಯ ಸರಿ ಮಾಡ್ಪೇನಲ್ಲವಾ ಹಿಂದೆ ಪೇಳಿದ ಕಾರ್ಯಭಾಗವ ಅಂದೆ ಸಾಧಿಸದಿರ್ದ ವಿಷಯವ ಇಂದನೆಗೆ ವಿಸ್ತರಿಸುವಡೆ ನಡೆತಂದೆಯ ಸರಿ ಮಾಡ್ಪೆ ಎಲ್ಲವ ಇಂದನೆಗೆ ಇಂದನೆಗೆ ವಿಸ್ತರಿಸುವಡೆ ನಡೆತಂದೆಯ ಸರಿ ಮಾಡ್ಪೆ ಎಲ್ಲವ ಒಂದೆಯ ಎದುರೇ ನೀನು ಪೇಳುವುದೇನು ಸಂದೇಹ ಏತಕ್ಕಿನ್ನು ನಿಜಗೈದೆ ತಾನು ಹಿಂದೆ ಹೇಳಿದ ಕಾರ್ಯಭಾಗವ ನಂದೆ ಸಾಧಿಸದಿರ್ದ ವಿಷಯವ ಇಂದನೆಗೆ ವಿಸ್ತರಿಸುವಡೆ ನಡೆತಂದೆಯ ಸರಿ ಮಾಡ್ಪೆ ಎಲ್ಲವಾ